ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ತಿಂಗಳು ಹೊಸ ತಿಂಗಳು. ಈ ವರ್ಷದ 3 ತಿಂಗಳು ಮುಗಿಸಿ 4ನೆಯ ತಿಂಗಳ ಈ ಮೊದಲ ದಿನದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಕಳೆದ ತಿಂಗಳೆಲ್ಲ ಕಣ್ಮನೆಯ ಹಾಗೆ ಕಾಪಾಡಿದ ದೇವರು ಈ ತಿಂಗಳು ಸಹ ಅದ್ಭುತವಾಗಿ ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಸಮಸ್ಯೆಗಳನ್ನು ಕಂಡು ಭಯಪಡಬೇಡ್ರಿ, ರೋಗಗಳನ್ನು ಕಂಡು ಭಯಪಡಬೇಡ್ರಿ, ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಿದ್ದರೂ ಭಯಪಡಬೇಡ್ರಿ. ಈ ತಿಂಗಳು ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವ ತಿಂಗಳಾಗಿರುತ್ತದೆ. ಅದ್ಭುತ ಮಾಡುವುದು ಮಾತ್ರವಲ್ಲ, ನಿಮ್ಮ ಜೀವಿತದಲ್ಲಿ ಸಾಕ್ಷೀಕರಿಸುವಂಥ ತಿಂಗಳಾಗಿರುತ್ತದೆ. ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದೀರಾ, ಪಾಸ್ಟರ್ ಈ ತಿಂಗಳ ವಾಗ್ದಾನ ಯಾವುದಿರಬಹುದು? ದೇವರು ನಮಗೋಸ್ಕರವಾಗಿ ಒಂದು ಅದ್ಭುತವಾದಂಥ ವಾಗ್ದಾನದ ವಚನವನ್ನು ದೇವರು ಇಟ್ಟಿದ್ದಾರೆ. ಆ ಅದ್ಭುತವಾದಂಥ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳ ಗ್ರಂಥ 34ನೆಯ ಅಧ್ಯಾಯ 10ನೆಯ ವಾಕ್ಯ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಇದೇ ವಾಕ್ಯವನ್ನು ಇನ್ನೊಂದು ಭಾಷಾಂತರದಲ್ಲಿ ನಾವು ನೋಡುವುದಾದರೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಒಳಿತಿಗೆ ಕೊರತೆ ಇಲ್ಲ. ಈ ತಿಂಗಳು ಒಂದು ಅದ್ಭುತವಾದ ವಾಗ್ದಾನ. ಕರ್ತನನ್ನು ಹುಡುಕುವಂಥ ನಿಮಗೆ ಯಾವ ಕೊರತೆಯೂ ಇರುವುದಿಲ್ಲ. ಅರಣ್ಯದಲ್ಲಿ ವಾಸ ಮಾಡುವ ಸಿಂಹಗಳು ತಮ್ಮ ಮರಿಗಳನ್ನು ಹೇಗೆ ಕಾಪಾಡಿ ರಕ್ಷಿಸಿಕೊಳ್ಳುತ್ತೇವೆ ಗೊತ್ತಾ? ಅವುಗಳು ಹೇಗೆ ಆಹಾರವನ್ನು ತಂದು ಕೊಟ್ಟು ಪೋಷಿಸುತ್ತದೆ ಎಂಬುದಾಗಿ ನೀವು ಟಿವಿಯಲ್ಲಿ ನೋಡಿರಬಹುದು. ಒಂದು ಕಾಡು ಕೋನ ಗುಂಪಿನಲ್ಲಿ ನುಗ್ಗಿದಂಥ ಒಂದು ಸಿಂಹ ಒಂದು ಕಾಡು ಕೋನವನ್ನು ಅಟ್ಟಿಸಿಕೊಂಡು ಹೋಗಿ ಅದನ್ನು ಹಿಡಿದು ಕೊಂದು ಹಾಕಿ ಎಳೆದುಕೊಂಡು ಬಂದು ತನ್ನ ಮಕ್ಕಳ ಮುಂದೆ ಆಹಾರಕ್ಕೆ ಹಾಕಿತು. ಮರಿಗಳು ಸಂತೋಷವಾಗಿ ಅದನ್ನು ತಿಂದವು. ಸಿಂಹದ ಮರಿಗಳಿಗೆ ಆಹಾರದ ಬಗ್ಗೆ ಚಿಂತೆಯೇ ಇಲ್ಲ. ಕಾಡಿನಲ್ಲಿ ವಾಸ ಮಾಡುವ ಒಂದು ಮೃಗ ತನ್ನ ಮರಿಗಳಿಗೆ ಯಾವ ಕೊರತೆ ಇಲ್ಲದೆ ನೋಡಿಕೊಳ್ಳುವಾಗ, ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವರು, ನಿನ್ನನ್ನು ಹೆಸರಿಡಿದು ಕರೆದಂಥ ದೇವರು, ತಾಯಿಯ ಗರ್ಭದಲ್ಲೇ ನಿನ್ನನ್ನು ಕಂಡ ದೇವರು ನಿಮ್ಮನ್ನು ಯಾವ ಕೊರತೆ ಇಲ್ಲದ ಹಾಗೆ ನೋಡಿಕೊಂಡು ನಡೆಸುವುದು ಇನ್ನೂ ಎಷ್ಟೋ ನಿಶ್ಚಯವಾಗಿದೆ. ನೋಡಿ, ಮೃಗರಾಜ ಎಂದು ಕರೆಯಲ್ಪಟ್ಟ ಸಿಂಹದ ಮರಿಗಳು ಸಹ ಒಂದು ವೇಳೆ ಆಹಾರ ಸಿಗದೆ ಹಸಿವೆಯಿಂದ ಜೀವಿಸಬೇಕಾದಂಥ ಸಾಧ್ಯತೆ ಉಂಟು. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಕರ್ತನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಕರ್ತನನ್ನು ಹುಡುಕುವ ನಿಮಗೆ ಯಾವುದೇ ಒಂದು ಕಾರಣಕ್ಕೂ ಕೊರತೆ ಇರುವುದಿಲ್ಲ. ನಿಮಗೆ ಯಾವ ಕೊರತೆ ಇಲ್ಲದ ಹಾಗೆ ದೇವರು ಈ ತಿಂಗಳು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ನಿಮ್ಮ ಆದಾಯವನ್ನು ಕರ್ತನು ಆಶೀರ್ವದಿಸುವನು. ನಿಮ್ಮ ಮಕ್ಕಳ ಓದಿನಲ್ಲಿ ಅದ್ಭುತವನ್ನು ದೇವರು ಮಾಡುವನು. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ದೇವರು ಕೊಡುವನು. ಒಂದು ವೇಳೆ ಪರೀಕ್ಷೆ ಬರೆಯುತ್ತಿರುವುದಾದರೆ ದೇವರ ದಯೆ ಉಂಟಾಗುವಂಥದ್ದಾಗಿದೆ. ಅದು ಮಾತ್ರವಲ್ಲ, ಈ ತಿಂಗಳು ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ದೇವರು ನೋಡಿಕೊಂಡು ನಿಮ್ಮನ್ನು ಅದ್ಭುತವಾಗಿ ಯಾವ ಕೊರತೆ ಇಲ್ಲದ ಹಾಗೆ ಆಶೀರ್ವದಿಸಿ ನಡೆಸಲಿಕ್ಕಿದ್ದಾರೆ. ಆದರೆ ಒಂದು ಕಂಡೀಷನ್ ಇದೆ. ಏನು? ನೀವು ಕರ್ತನನ್ನು ಹುಡುಕುವವರಾಗಿರಬೇಕು. ಎಲ್ಲರಿಗೆ ಅಲ್ಲ, ಸುಮ್ಮನೆ ಹೇಗೆ ಬೇಕಾಗಿ ಜೀವನ ಮಾಡಿದರೆ ಅಲ್ಲ, ನಾವು ದೇವರನ್ನು ಹುಡುಕುವಾಗ ಮಾತ್ರ ಯಾವುದೇ ಮೇಲಿಗೂ ಕೊರತೆ ಇಲ್ಲದೆ ನಮ್ಮ ಅವಶ್ಯಕತೆಗಳನ್ನು ದೇವರು ಸಂಧಿಸಿ ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಕೆಲವು ಸಮಯಗಳಲ್ಲಿ ನಾವು ಕರ್ತನನ್ನು ಹುಡುಕುವ ಬದಲಾಗಿ ಮನುಷ್ಯರನ್ನು ಹುಡುಕ್ತೇವೆ. ಅದರಿಂದ ನಮ್ಮ ಜೀವನದಲ್ಲಿ ಸೋಲುಗಳು, ಮೋಸಗಳು ಸಂಭವಿಸ್ತದೆ. ನನ್ನ ಪ್ರಾರಂಭದ ದಿನಗಳಲ್ಲಿ ಬಹಳ ಕಷ್ಟಪಟ್ಟು ಸೇವೆ ಮಾಡುವ ಸಮಯದಲ್ಲಿ ನನಗೊಬ್ಬ ಬಹಳ ಆತ್ಮೀಕ ಸ್ನೇಹಿತ ಇದ್ದ.
ಬಹಳ ಶ್ರೀಮಂತರಿ, ಏನು ಕೇಳಿದ್ರು ಕೊಡುವಂಥ ವ್ಯಕ್ತಿ. ಅವನು ಒಂದು ಸಾರಿ ನನಗೆ ಒಂದು ಆಶ್ವಾಸನೆಯನ್ನು ಕೊಟ್ಟ. ಏನಂತ ಹೇಳಿದ್ರೆ, ನಿನಗೆ ಯಾವುದೇ ಸಮಯದಲ್ಲಿ ಅವಶ್ಯಕತೆ ಇದ್ದರೂ ನನಗೆ ಒಂದು ಫೋನ್ ಮಾಡಿ ಹೇಳು, ನಿನಗೆ ಬೇಕಾದ ಅವಶ್ಯಕತೆಗಳನ್ನು ನಾನು ಸಂಧಿಸ್ತೇನೆ. ನಾನು ಸಾಧಾರಣವಾಗಿ ಯಾರ ಬಳಿ ಕೇಳುವುದಿಲ್ಲ. ಒಂದು ಸಾರಿ ಅವನ ಬಳಿಯಲ್ಲಿ ಬಹಳ ಕಷ್ಟ ಇತ್ತು, ಹಣದ ಅವಶ್ಯಕತೆ ಇತ್ತು. ಅವನ ಬಳಿಯಲ್ಲಿ ನಾನು ಕೇಳಿದೆ, ಒಂದು ಊರಿಗೆ ಹೋಗಬೇಕಾಗಿತ್ತು, ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಕೊಡು ಎಂಬುದಾಗಿ ಕೇಳಿದೆ. ನನ್ನ ಸ್ನೇಹಿತ ಹೇಳ್ದ, ಇಲ್ಲಪ್ಪ, ಈ ಟೈಮಲ್ಲಿ ನನ್ನ ಹತ್ರ ಕೂಡ ಹಣ ಇಲ್ಲ, ಮುಂದಿನ ಸಾರಿ ಕೇಳು, ನಾನು ಕೊಡುತ್ತೇನೆ. ನಾನು ಮನುಷ್ಯರ ಬಳಿ ಹೋಗಿ ಅವಮಾನ ಹೊಂದಿದೆ. ಅವತ್ತೇ ಒಂದು ತೀರ್ಮಾನವನ್ನು ತೆಗೆದುಕೊಂಡೆ, ದೇವರೇ ನಿನ್ನ ಮುಖವನ್ನು ಹುಡುಕುತ್ತೇನೆ, ನಿನ್ನನ್ನು ಬಯಸ್ತೇನೆ ಎಂಬುದಾಗಿ ದೇವರನ್ನು ಹುಡುಕಿದಾಗ ಅದೇ ವಾರದಲ್ಲಿ ನನ್ನ ಜೀವಿತದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡಿದರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಮನುಷ್ಯರನ್ನು ಹುಡುಕಬೇಡ್ರಿ, ಕರ್ತನನ್ನು ಹುಡುಕ್ರಿ, ಆಗ ನಿಮಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ನಾವು ಮನುಷ್ಯರನ್ನು ಹುಡುಕುವಾಗ ಕೊರತೆಗಳು ಇರುತ್ತದೆ, ಆದರೆ ದೇವರನ್ನು ಹುಡುಕುವಾಗ ಕೊರತೆಗಳು ಇರುವುದಿಲ್ಲ. ಇನ್ನೊಂದು ಸಾರಿ ಹೇಳ್ತೇನೆ, ನಾವು ಮನುಷ್ಯರನ್ನು ಹುಡುಕುವಾಗ ಕೊರತೆಗಳು ಇರುತ್ತದೆ, ದೇವರನ್ನು ಹುಡುಕುವಾಗ ಕೊರತೆಗಳು ಇರುವುದಿಲ್ಲ. 2 ಪೂರ್ವಕಾಲವೃತ್ತಾಂತ 15ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನೀನು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗೆ ಇರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಇಲ್ಲಿ ದೇವರು ಹೇಳ್ತಾ ಇದ್ರೆ, ನೀನು ನನ್ನನ್ನು ಹುಡುಕಿದರೆ ನಾನು ಸಿಗ್ತೇನಪ್ಪ, ನೀನು ನನ್ನನ್ನು ಬಿಟ್ಟರೆ ನಾನು ನಿನ್ನನ್ನು ಬಿಟ್ಟು ಬಿಡುವೆನು. ಈ 2 ಸಂಭವ ಸಹ ಆಸನ ಜೀವನದಲ್ಲಿ ಸಂಭವಿಸ್ತ್ರಿ. ಮೊದಲನೇದಾಗಿ ಪ್ರಾರಂಭದ ದಿನಗಳಲ್ಲಿ ಏನು ಬಂದರೂ ದೇವರನ್ನು ಹುಡುಕ್ತಾ ಇದ್ದ, ತಲೆನೋವು ಬಂದರೂ ದೇವರನ್ನು ಹುಡುಕ್ತಾ ಇದ್ದ, ದೊಡ್ಡ ವ್ಯಾಧಿ ಬಂದರೂ ದೇವರನ್ನು ಹುಡುಕ್ತಾ ಇದ್ದ, ಶತ್ರುಗಳು ಬಂದರೂ ಕೂಡ ದೇವರನ್ನು ಹುಡುಕ್ತಾ ಇದ್ದ. ದೇವರು ಅವನನ್ನು ಬ್ಲೆಸ್ ಮಾಡಿದರು. ಒಂದು ಸನ್ನಿವೇಶದಲ್ಲಿ ಒಬ್ಬ ದೊಡ್ಡ ವಿರೋಧಿಗಳ ಸೈನ್ಯ ಬರ್ತಾ ಇದ್ದಾರೆ. ಅವರ ಸೈನ್ಯದಲ್ಲಿ 10 ಲಕ್ಷ ಸೈನಿಕರಿದ್ದಾರೆ, 300 ಕಬ್ಬಿಣದ ರಥಗಳಿದೆ. ಆದರೆ ಇಸ್ರಾಯೇಲರ ಬಳಿಯಲ್ಲಿ, ಆಸನ ಬಳಿಯಲ್ಲಿ ಕಬ್ಬಿಣದ ರಥಗಳಿಲ್ಲ. ಈಗ ಯುದ್ಧ ನಡೀತಾ ಇದೆ ಅಲ್ವಾ, ರಷ್ಯಾ ಮತ್ತು ಉಕ್ರೇನ್. ಇಸ್ರಾಯೇಲ್ ದೇಶ ಅಂತ ಹೇಳಿದ್ರೆ ಯುಕ್ರೇನ್ ಥರ ಏನಿಲ್ಲ, ಚಿಕ್ಕ ದೇಶ. ಆದರೆ ಇವ್ರಿಗೇನು ಇಲ್ಲರಿ, ಜನಸಂಖ್ಯೆನೂ ಕಮ್ಮಿ, ಯುದ್ಧ ಮಾಡುವುದಕ್ಕೆ ಅದಕ್ಕೆ ಬೇಕಾದ ಸಾಮಗ್ರಿ ಕೂಡ ಇವರಿಲ್ಲ. ಅಷ್ಟು ದೊಡ್ಡ ಸೈನ್ಯ ಬರುವಾಗ ಈ ಆಸನ ಏನು ಮಾಡ್ತಾ ಇದ್ದಾನೆ, ದೇವರನ್ನ ಹುಡುಕಿ ಪ್ರೇಯರ್ ಮಾಡ್ತಾ ಇದ್ದಾನೆ. ದೇವರೇ, ನಮಗೆ ಆಸರೆ ಯಾರಪ್ಪ, ನೀವು ತಾನೇ, ನೀವೇ ಒಂದು ಅದ್ಭುತ ಮಾಡಬೇಕೆಂಬುದಾಗಿ ದೇವರನ್ನು ಹುಡುಕಿ ಆತುಕೊಂಡಾಗ ದೇವರು ಒಂದು ದೊಡ್ಡ ಜಯ ಕೊಟ್ರಿ. ಇವರಿಗಿಂತ ಡಬಲ್ ಆಗಿ ಬಂದ ವಿರೋಧಿ ಸೈನ್ಯ ಲಜ್ಜೆ ಪಟ್ಟು ಹೋಗುವಂತೆ ದೇವರು ಅದ್ಭುತ ಮಾಡಿದರು. ದೇವರನ್ನ ಹುಡುಕಿದಾಗ ಅದೇ ಆಸನು 2 ಪೂರ್ವಕಾಲವೃತ್ತಾಂತ 16ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಅವನ ಆಳ್ವಿಕೆಯ 39ನೆಯ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಈ ರೋಗದಲ್ಲಿಯೂ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. ಮುಂಚೆ ಚಿಕ್ಕ ಪ್ರಾಬ್ಲಮ್ ಬಂದರೂ ಏಸಪ್ಪ ಅಂತ ಹೇಳ್ತಾ ಇದ್ದ, ಚಿಕ್ಕ ಸಮಸ್ಯೆ ಬಂದರೂ ಯೇಸುವೆ ಅಂತ ಹೇಳ್ತಾ ಇದ್ದ. ಈಗ ದೇವರು ಆಶೀರ್ವಾದ ಮಾಡಿದರು, ಬ್ಲೆಸ್ ಮಾಡಿದರು, ಉನ್ನತಕ್ಕೇರಿಸಿದರು. ದೇವರನ್ನ ಮರೆತು ಬಿಟ್ಟ. ಈಗ ಅವನ ಕಾಲುಗಳಿಗೆ ಒಂದು ದೊಡ್ಡ ರೋಗ ಬಂದಾಗ ಬೈಬಲ್ ಹೇಳ್ತದೆ, ಅವನು ವೈದ್ಯರನ್ನೇ ಹುಡುಕದನಂತೆ, ಮನುಷ್ಯರನ್ನೇ ಹುಡುಕದನಂತೆ. ಅವನ ಜೀವನದಲ್ಲಿ ಆ ರೋಗ ಬಂದಾಗ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆ, ಒಂದು ಡಾಕ್ಟರಿಂದ ಇನ್ನೊಂದು ಡಾಕ್ಟರ್, ಹೀಗೆ ಹೋಗುತ್ತಾ ಹೋಗುತ್ತಾ 1 ವರ್ಷದ ಒಳಗೆ ಅವನು ತೀರಿ ಹೋದ. ಆ ಸಮಯದಲ್ಲಿ ಕೂಡ ವೈದ್ಯರ ಸಹಾಯವನ್ನು ಕೋರಿದಂತೆ ದೇವರ ಸಹಾಯವನ್ನು ಕೋರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ಹೊಸ ತಿಂಗಳಲ್ಲಿ ದೇವರು ನಮಗೆ ಹೇಳುತ್ತಾ ಇದ್ದಾರೆ, ಮಕ್ಕಳೇ, ನೀವು ನನ್ನನ್ನು ಹುಡುಕುವುದಾದರೆ ನಾನು ನಿಮಗೆ ಸಿಗ್ತೇನೆ, ನಾನು ಅದ್ಭುತ ಮಾಡ್ತೇನೆ. ಆದರೆ ನನ್ನನ್ನು ಬಿಟ್ಟು ನೀವು ದೂರ ಹೋಗುವುದಾದರೆ ನಿಮ್ಮ ಜೀವಿತದಲ್ಲಿ ಇನ್ನೂ ಸಮಸ್ಯೆಗಳಲ್ಲೇ ಜೀವಿಸ್ತೀರ. ಹಾಗಿರುವುದಾದರೆ ನಮ್ಮ ಜೀವಿತದಲ್ಲಿ ಹೇಳೋಣ, ಸ್ವಾಮಿ, ಈ ವಾಗ್ದಾನದಂತೆ ನಿಮ್ಮನ್ನು ಹುಡುಕ್ತೇವೆ, ನಿಮ್ಮನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇರೋದಿಲ್ಲ. ಆ ವಿಧದಲ್ಲಿ ನನ್ನ ಜೀವಿತವನ್ನು ಆಶೀರ್ವದಿಸರಿ ಎಂಬುದಾಗಿ ದೇವರನ್ನು ಕೇಳಿಕೊಳ್ಳ್ರಿ. ಕರ್ತನನ್ನು ಹುಡುಕುವುದಂದರೆ ಏನ್ರಿ?
ಏನು ಹುಡುಕಬೇಕು? ಕರ್ತನನ್ನು ಹುಡುಕ್ರಿ ಅಂತ ಹೇಳಿದ್ರೆ ನಾವು ಕರ್ತನ ಮುಖವನ್ನು ಹುಡುಕಬೇಕು. ಇವತ್ತು ಅನೇಕ ಜನರಿಗೆ ದೇವರ ಹಸ್ತವನ್ನು ಹುಡುಕ್ತಾ ಇದ್ದಾರೆ. ಯಾಕೆಂದರೆ ಆ ಹಸ್ತದಿಂದನೇ ಆಶೀರ್ವಾದ ಬರೋದು, ಆ ಹಸ್ತದಿಂದನೇ ಪ್ರಮೋಷನ್ ಬರೋದು, ದೇವರ ಹಸ್ತವನ್ನೇ ನೋಡ್ತಾ ಇದ್ದೇವೆ. ಆದರೆ ದೇವರು ಬಯಸ್ತಾ ಇದ್ದಾರೆ, ಮಕ್ಕಳೇ ನನ್ನ ಹಸ್ತವನ್ನು ಮಾತ್ರ ಹುಡುಕಬೇಡ್ರಿ, ನನ್ನ ಮುಖವನ್ನು ಹುಡುಕಿರಿ. ಮೋಶೆ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವಾಗ ದೇವರು ಅತ್ಯದ್ಭುತಗಳನ್ನು ಮಾಡಿದರು. ಮೋಶೆ ತೃಪ್ತನಾಗಲಿಲ್ಲ. ಮೋಶೆ ಅದ್ಭುತ ಕಂಡು ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ಹೇಳಲಿಲ್ಲ. ಅವನಿಗೊಂದು ಆಸೆ, ದೇವರೇ ನಾನು ನಿನ್ನನ್ನು ಮುಖಾಮುಖಿಯಾಗಿ ನೋಡಬೇಕು, ನಿನ್ನ ಮುಖವನ್ನು ಕಾಣಬೇಕು, ದೇವರೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸಿ ಎಂಬುದಾಗಿ ಅವನು ದೇವರನ್ನು ಹುಡುಕಿದ ಹಾಗೆ ಅವನು ದೇವರ ಮಹಿಮೆಯನ್ನು ಕಂಡ. ಪ್ರೀತಿಯುಳ್ಳ ದೇವ ಜನರೇ, ಈ ತಿಂಗಳು ಕೂಡ ದೇವರ ಮುಖವನ್ನು ಹುಡುಕೋಣ. ವ್ಯಾಧಿಗಳು ಬರಲಿ, ಬಲಹೀನತೆಗಳು ಬರಲಿ, ಸಾಲಗಳು ಬರಲಿ, ಸಂಕಷ್ಟಗಳು ಬರಲಿ, ಏನು ಬಂದರೂ ಕೂಡ, ವಿರೋಧಿಗಳು ಎದ್ದರೂ ಕೂಡ, ಈ ತಿಂಗಳು ನೀನು ಮಾಡಲಿಕ್ಕಿರುವಂಥ ಕಾರ್ಯ ದೇವರ ಮುಖವನ್ನು ಹುಡುಕ್ರಿ. ದೇವರ ಮುಖವನ್ನು ಹುಡುಕುವಾಗ ನಿಮ್ಮ ಜೀವಿತದಲ್ಲಿ ಸಂಗತಿಗಳು ಬದಲಾಗ್ತದೆ, ಕೊರತೆಗಳು ನೀಗಿ ಹೋಗ್ತದೆ. ವೈರಿ ಒಂದು ದಾರಿಯಿಂದ ಬಂದಿರುವುದಾದರೆ ಅವನು 7 ದಾರಿಯಲ್ಲಿ ಓಡಿ ಹೋಗುವಂಥವನಾಗಿದ್ದಾನೆ. ಹಾಗಾದರೆ ನೀವು ದೇವರ ಮುಖವನ್ನು ಹುಡುಕುವಾಗ ದೇವರು ನಿಮಗೆ ಜಯವನ್ನು ಕೊಟ್ಟು, ನಿಮಗೆ ಬೇಕಾದ ಕಾರ್ಯಗಳನ್ನು ಕೊಟ್ಟು, ಒಂದಕ್ಕೂ ಕೊರತೆ ಇಲ್ಲದ ಹಾಗೆ ದೇವರು ನಿಮ್ಮನ್ನು ನಡೆಸುತ್ತಾರೆ. ಕರ್ತನು ನನಗೆ ಸ್ವಸ್ಥತೆಯನ್ನು ನೀಡ್ತಾರ, ನನ್ನ ಸಾಲದ ಸಮಸ್ಯೆ ತೀರ್ತದ, ನನ್ನ ಅವಶ್ಯಕತೆಗಳನ್ನು ದೇವರು ಪೂರೈಸ್ತಾರ ಎಂಬುದಾಗಿ ಪ್ರಶ್ನಾತ್ಮಕವಾಗಿ ಇರದೆ, ದೇವರೇ ನಾನು ನಿನ್ನನ್ನು ಹುಡುಕ್ತೇನೆ, ಎಲ್ಲ ಕಾರ್ಯಗಳಲ್ಲಿ ಒಂದು ಅದ್ಭುತವನ್ನು ಮಾಡಿರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ದೇವರು ಒಂದು ಅದ್ಭುತವನ್ನು ಮಾಡ್ತಾರೆ. ದೇವರು ನಮ್ಮೊಂದಿಗೆ ಇರಬೇಕಾದ್ರೆ ನಾವು ಯಾವಾಗಲೂ ದೇವರೊಟ್ಟಿಗೆ ಇರಬೇಕ್ರಿ. ಆಗ ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನ ನೋಡಿಕೊಂಡು ನಡೆಸುತ್ತಾರೆ. ಹಾಗಾದರೆ ನೀವು ಕೇಳಬಹುದು, ಯೇಸುವನ್ನು ನಾವು ಎಲ್ಲಿ ಹುಡುಕಬೇಕು ಪಾಸ್ಟರ್? ಕೆಲವರು ಯೇಸುವನ್ನು ಹುಡುಕಿಕೊಂಡು ಯೆರೂಸಲೇಮಿಗೆ ಹೋಗುವವರಿದ್ದಾರೆ, ಯೇಸುವನ್ನು ಹುಡುಕಿಕೊಂಡು ಅಲ್ಲಿಗೆ ಇಲ್ಲಿಗೆ ಹೋಗುವವರಿದ್ದಾರೆ. ಎಲ್ಲಿಗೂ ಹೋಗಬೇಡ್ರಿ. ನೀವು ಪ್ರಾರ್ಥನೆ ಮಾಡುವ ಸ್ಥಳದಲ್ಲೇ ದೇವರು ನಿಮ್ಮ ಸಮೀಪದಲ್ಲಿ ಇದ್ದಾರೆ, ನಿಮ್ಮ ಜೊತೆನೇ ಇದ್ದಾರೆ, ನಿಮ್ಮೊಟ್ಟಿಗೇನೇ ಇದ್ದಾರೆ. ಇರುವ ಸ್ಥಳದಲ್ಲಿ ದೇವರ ಮುಖವನ್ನು ಹುಡುಕ್ರಿ. ದೇವರನ್ನು ಹುಡುಕಿರಿ ಅಂತ ಹೇಳುವಾಗ ಏನು? ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕ್ರಿ. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕ್ರಿ. ಕೊರತೆಗಳನ್ನೇ ಹೇಳುತ್ತಾ ಗುನುಗುಟ್ಟ ಬೇಡ್ರಿ. ಆ ಕೊರತೆಗಳನ್ನು ಪ್ರಾರ್ಥನೆಯ ಮುಖಾಂತರ ದೇವರ ಬಳಿಯಲ್ಲಿ ಹೇಳ್ರಿ. ನಿಮ್ಮ ಎಲ್ಲ ಕೊರತೆಗಳನ್ನು ದೇವರು ನೀಗಿಸುವಂಥವರಾಗಿದ್ದಾರೆ. ನಮ್ಮ ದೇವರು ಕೊರತೆಗಳನ್ನು ನೀಗಿಸುವ ದೇವರು. ಕೊರತೆಯನ್ನು ತೆಗೆದುಕೊಂಡ್ರು ಅತ್ತೆ ಹತ್ರ, ಮಾವನ ಹತ್ರ, ತಂದೆ ಹತ್ರ, ತಾಯಿ ಹತ್ರ ಹೇಳ್ಕೊಂಡು ಕೂತ್ಕೋಬೇಡ್ರಿ. 100 ಜನಕ್ಕೆ ಫೋನ್ ಮಾಡಿ ಹೇಳಬೇಡ್ರಿ. 100 ಜನಕ್ಕೆ ಫೋನ್ ಮಾಡಿ ನನಗಾಗಿ ಪ್ರೇಯರ್ ಮಾಡಿ ಪಾಸ್ಟರ್, ನನ್ನ ಕೊರತೆ ಇದೆ. ನೋ. ನೀವೇ ನೇರವಾಗಿ ದೇವರಿಗೆ ಫೋನ್ ಮಾಡ್ರಿ. ನೀವೇ ನೇರವಾಗಿ ದೇವರ ಬಳಿ ಪ್ರಾರ್ಥನೆ ಮಾಡ್ರಿ. ನೀವು ಪ್ರಾರ್ಥನೆ ಮಾಡಿ ದೇವರನ್ನ ಹುಡುಕುವಾಗ ನಿಮ್ಮ ಕೊರತೆಗಳು ನೀಗಿ ಹೋಗುವಂತದ್ದಾಗಿದೆ. ಅದಕ್ಕೆ ಫಿಲಿಪ್ಪಿ ಗ್ರಂಥ 4ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯದಲ್ಲಿ ನೋಡ್ತೇವೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನ, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನ ತಿಳಿಯಪಡಿಸ್ರಿ. ನಮಗೆ ಬೇಕಾದದ್ದನ್ನು ಯಾರ ಬಳಿ ತಿಳಿಯಪಡಿಸಬೇಕು? ದೇವರ ಬಳಿ, ಮನುಷ್ಯರ ಬಳಿ ಅಲ್ಲ. ಈ ತಿಂಗಳೊಂದು ತೀರ್ಮಾನ ತೆಗೆದುಕೊಳ್ಳೋಣ, ಸ್ವಾಮಿ ಯಾವುದೇ ಕೊರತೆ ಬರಲಿ, ಅವಶ್ಯಕತೆ ಬರಲಿ, ನಿನ್ನ ಮುಂದೆ ತಿಳಿಸ್ತೇನಪ್ಪ. ನನ್ನ ತಂದೆ ನೀನು, ನನ್ನನ್ನು ಪೋಷಿಸುವ ಆತನು ನೀನು, ನನ್ನನ್ನು ನಡೆಸುವ ಆತನು ನೀನೆಂಬುದಾಗಿ ದೇವರ ಬಳಿಯಲ್ಲಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಕೂಗನ್ನು, ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಕೊರತೆಯನ್ನು ನೀಗಿಸ್ತಾರೆ. ದೇವರ ಮುಖವನ್ನು ಹುಡುಕ್ರಿ, ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕ್ರಿ, ದೇವರ ವಾಕ್ಯವನ್ನು ಹುಡುಕ್ರಿ. ಇವತ್ತು ಅನೇಕ ಜನರು ದೇವರ ವಾಕ್ಯನ ಹುಡುಕೋದಿಲ್ಲ. ದೇವರು ಬಯಸುವಂಥದ್ದು ನಾವು ದೇವರ ವಾಕ್ಯವನ್ನು ಹುಡುಕಬೇಕು. ನೀವು ಎಷ್ಟು ದೇವರ ವಾಕ್ಯವನ್ನು ಹುಡುಕಿ ಮುಂದೆ ಸಾಕ್ತಿರೋ ಅಷ್ಟು ದೂರಕ್ಕೆ ದೇವರು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ.
ಪ್ರತಿದಿನ ಬೆಳಗ್ಗೆ ಎದ್ದು ದೇವರ ವಾಕ್ಯವನ್ನು ಓದಿ ಆ ವಾಕ್ಯವನ್ನು ಧ್ಯಾನಿಸಿ ದೇವರಿಗೆ ಸ್ತೋತ್ರ ಹೇಳ್ರಿ. ನಿಮ್ಮ ಜೀವಿತವನ್ನು ಸತ್ಯವೇದವನ್ನು ಹುಡುಕುವಂಥದ್ದು ಕೂಡ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ ರೀ. ಅನೇಕ ವರ್ಷಗಳ ಹಿಂದೆ ಅಗಸ್ಟಿನ್ ಎಂಬಂಥ ಒಬ್ಬ ಭಕ್ತನು, ಯೌವನಸ್ಥನು, ಪಾಪದಲ್ಲಿ ಜೀವಿಸುತ್ತಾ ತನ್ನ ಜೀವನವನ್ನು ಹಾಳು ಮಾಡಿಕೊಂಡನು. ಯೌವನ ವಯಸ್ಸಿನಲ್ಲೇ ಜಾರ ಸ್ತ್ರೀಯರ ಸಹವಾಸದಲ್ಲಿ ಪಾಪ ಮಾಡುತ್ತಿದ್ದನು. ಆದರೆ ಆತನ ತಾಯಿ ಬಹಳ ಭಕ್ತಿಯುಳ್ಳ ತಾಯಿ, ಪ್ರಾರ್ಥನೆಯ ತಾಯಿ. ಆ ಮಗನ ರಕ್ಷಣೆಗಾಗಿ ಪ್ರತಿನಿತ್ಯ ಕಣ್ಣೀರಿನಿಂದ ಉಪವಾಸದಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಳು. ಇವನಾದರೂ ಆ ಪಾಪದ ಜೀವಿತದಲ್ಲಿ ಜೀವಿಸಿ ಹಾಗೆಯೇ ಜೀವಿಸ್ತಾ ಇದ್ದ. ಆದರೆ ಒಂದು ದಿನ ಅವನು ಎಲ್ಲೋ ಒಂದು ಪಟ್ಟಣದಲ್ಲಿ ಇರುವಾಗ ದೇವರು ಅವನ ಜೀವನದಲ್ಲಿ ಒಂದು ಬರುಡುತನ ಉಂಟಾಯಿತು, ಒಂಟಿತನದ ಅನುಭವ ಉಂಟಾಯಿತು. ಅವನು ಒಂದು ಮರದ ಅಡಿಯಲ್ಲಿ ಮಲಗಿಕೊಂಡು, ದೇವರೇ, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ, ನನ್ನೊಟ್ಟಿಗೆ ಮಾತನಾಡ್ರಿ ಎಂಬುದಾಗಿ ಅಗಸ್ಟಿನ್ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ. ದೇವರು ಅವನೊಟ್ಟಿಗೆ ಮಾತನಾಡಲಿಕ್ಕೆ ಆರಂಭಿಸಿದರು. ಮಗನೇ, ರೋಮ ಪತ್ರಿಕೆ 13ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯವನ್ನು ತೆರೆದು ಓದು ಎಂಬುದಾಗಿ ಒಂದು ಪವಿತ್ರಾತ್ಮನ ಶಬ್ದವನ್ನು ಕೇಳಿಸಿಕೊಂಡ. ಈ ವಾಕ್ಯಗಳ ಮೂಲಕ ಕರ್ತನು ಅಗಸ್ಟಿನ್ ಅವರೊಟ್ಟಿಗೆ ಮಾತನಾಡಿದರು. ದೇಹದ ಆಶಯಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸುವನ್ನು ಧರಿಸಿಕೊಳ್ಳ್ರಿ ಎಂಬಂಥ ವಾಕ್ಯದ ಮೂಲಕ ದೇವರು ಅವರ ಜೊತೆಯಲ್ಲಿ ಮಾತನಾಡಿದರು. ಪಾಪವನ್ನು ಬಿಟ್ಟು ಪವಿತ್ರ ಜೀವಿತವನ್ನು ಜೀವಿಸಬೇಕಾದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ದೇವರು ಆ ವಾಕ್ಯದ ಮುಖಾಂತರ ಮಾತನಾಡಿದರು. ಆ ಸಮಯದಲ್ಲೇ, ದೇವರೇ, ನಿನ್ನನ್ನು ಧರಿಸಿಕೊಳ್ಳಲು ನನಗೆ ಸಹಾಯ ಮಾಡಿರಿ, ನನ್ನ ಪಾಪದ ವಸ್ತ್ರವನ್ನು ಕಳಚಿಬಿಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಅವತ್ತೇ ಒಬ್ಬ ಪರಿಶುದ್ಧ ಭಕ್ತನಾಗಿ ದೇವರು ಮಾರ್ಪಡಿಸಿ ಸೇವೆಯಲ್ಲಿ ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗುವ ಹಾಗೆ ಅಗಸ್ಟಿನ್ ಭಕ್ತರನ್ನು ದೇವರು ಉಪಯೋಗಿಸಿದರು. ಪ್ರೀತಿಯುಳ್ಳ ದೇವಜನರೇ, ಸತ್ಯ ವೇದ ವಾಕ್ಯಗಳನ್ನು ಹುಡುಕಿರಿ. ಆ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರುವಂಥದ್ದಾಗಿದೆ. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವನದಲ್ಲಿ ಯಾವ ಕೊರತೆ ಇದ್ದರೂ ಆ ಕೊರತೆಯನ್ನು ದೇವರು ನೀಗಿಸುತ್ತಾರೆ. ನಾನು ಮಾಡಬೇಕಾದದ್ದು ಕರ್ತನ ಮುಖವನ್ನು ಹುಡುಕೋಣ, ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕೋಣ, ದೇವರ ವಾಕ್ಯವನ್ನು ಹುಡುಕೋಣ. ಹಾಗೆ ಹುಡುಕುವಾಗ ನಮಗೆ ಯಾವ ಕೊರತೆ ಇಲ್ಲದ ಹಾಗೆ ದೇವರು ಈ ತಿಂಗಳಲ್ಲಿ ಅದ್ಭುತವಾಗಿ ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನನ್ನ ಕೊರತೆಗಳನ್ನು ನೀಗಿಸ್ರಿ. ನಾನು ಪ್ರಾರ್ಥನೆ ಮಾಡುವಾಗ ಕೊರತೆಗಳು ನೀಗಿ ಹೋಗಲಿ, ನನಗೆ ಉತ್ತರವನ್ನು ಕೊಡ್ರೆ, ಒಂದು ಅದ್ಭುತವನ್ನು ನಾನು ನಿರೀಕ್ಷಿಸ್ತಾ ಇದ್ದೇನೆ. ನನ್ನ ಜೀವನದಲ್ಲೇ ಒಂದು ಅದ್ಭುತವನ್ನು ನೀವು ಮಾಡಿರಿ. ನನ್ನ ಕಣ್ಗಳು ದೇವರೇ ನಿಮ್ಮನ್ನು ನೋಡಬೇಕು ಎಂಬುದಾಗಿ ದೇವರ ಬಳಿ ಹೇಳಿ, ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಈ ತಿಂಗಳು ಅದ್ಭುತದ ತಿಂಗಳು, ಕೊರತೆಗಳು ನೀಗಿ ಹೋಗುವಂಥ ತಿಂಗಳಾಗಿ ದೇವರು ಮಾರ್ಪಡಿಸಲಿಕ್ಕಿದ್ದಾರೆ. ನಿಮ್ಮ ಕೆಲಸ ಪ್ರಯಾಸಗಳನ್ನು, ನಿಮ್ಮ ಕುಟುಂಬವನ್ನು ದೇವರು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ಈ ಹೊಸ ತಿಂಗಳಿಗಾಗಿ ಎಲ್ಲರೂ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ದೇವರೇ, ಕಳೆದ 3 ತಿಂಗಳು ಕಣ್ಮನೆ ಹಾಗೆ ಕಾಪಾಡಿ ಈ ಏಪ್ರಿಲ್ ತಿಂಗಳಲ್ಲಿ ಕಾಲಿಡಲಿಕ್ಕೆ ನನಗೆ ಸಹಾಯ ಮಾಡಿದ್ದೀರಾ. ದೇವರೇ, ಇವತ್ತು ನಾವು ಜೀವಂತವಾಗಿರೋದು ನಿಮ್ಮ ಕೃಪೆ ಸ್ವಾಮಿ, ನಿಮ್ಮ ಕರುಣೆ ಸ್ವಾಮಿ. ಇದುವರೆಗೂ ನಮಗೆ ಸಹಾಯಕನಾಗಿದ್ದು ಎಬ್ಬಿನೇಸರಾಗಿ ನೀವು ನಡೆಸಿ ಬಂದದ್ದಕ್ಕೆ ಸ್ತೋತ್ರ. ಈ ವಾಗ್ದಾನವನ್ನು ಹರಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡೋಣ. ಓ ಸ್ತೋತ್ರ. ಕರ್ತನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ದೇವರೇ, ನನ್ನ ಜೀವನದಲ್ಲಿ ಅವಶ್ಯಕತೆಗಳಿದೆ, ಅಗತ್ಯತೆಗಳಿದೆ, ಆದರೆ ನಾನು ನಿನ್ನನ್ನು ಹುಡುಕ್ತೇನಪ್ಪ. ಈ ವಾಗ್ದಾನದಂತೆ ದೇವರೇ, ನಾನು ನಿನ್ನನ್ನು ಹುಡುಕುವಾಗ ನನ್ನ ಜೀವಿತದಲ್ಲಿ ಇರುವಂಥ ಎಲ್ಲ ಕೊರತೆಗಳು ನೀಗಿ ಹೋಗಲಿ ಸ್ವಾಮಿ. ನನ್ನ ಜೀವನದಲ್ಲಿ ಒಂದು ಅದ್ಭುತ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸ್ರಿ. ಹಲ್ಲೆಲೂಯಾ. ಓ ಸ್ತೋತ್ರ. ಈ ತಿಂಗಳು ಕೆಲವರ ಜೀವನಗಳಲ್ಲೇ, ಕುಟುಂಬಗಳಲ್ಲಿ ದೇವರು ಅದ್ಭುತ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಕೊರತೆಗಳನ್ನು ದೇವರು ನೀಗಿಸಲಿಕ್ಕಿದ್ದಾರೆ.
ಹೇಗೆ ಆ ಕಾನಾ ಊರಿನ ಮದುವೆಯಲ್ಲಿ ಒಂದು ಕೊರತೆ ಏರ್ಪಡಿಸಲ್ಪಟ್ಟಿತ್ತು, ಯೇಸು ಸ್ವಾಮಿಯ ಸಾನ್ನಿಧ್ಯ, ಯೇಸು ಸ್ವಾಮಿಯಲ್ಲಿ ಇದ್ದದ್ದರ ನಿಮಿತ್ತ ಕೊರತೆಗಳು ಹೇಗೆ ನೀಗಿ ಹೋಯಿತೋ ಅದೇ ವಿಧದಲ್ಲಿ ನಿಮ್ಮ ಕೊರತೆಗಳು ನೀಗಿ ಹೋಗಲಿಕ್ಕಿದೆ. ಒಂದು ಅದ್ಭುತ ನಡೀಲಿಕ್ಕಿದೆ. ನಿಮ್ಮ ಕೈಯಲ್ಲಿ ಸ್ವಲ್ಪ ಇರಬಹುದು, 5 ರೊಟ್ಟಿ 2 ಮೀನು ಇರಬಹುದು, ಅದು ಸಾಕು ದೇವರು ಕೊರತೆಯನ್ನು ನೀಗಿಸುವುದಕ್ಕೆ. ಒಂದು ದೊಡ್ಡ ಅದ್ಭುತ ಮಾಡಿ 12 ಪುಟ್ಟಿಗಳು ತುಂಬುವ ಹಾಗೆ ನನ್ನ ದೇವರು ಸ್ತೋತ್ರ ಅದ್ಭುತ ಮಾಡಲಿಕ್ಕಿದ್ದಾರೆ. ನಮ್ಮ ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಎಲ್ಲ ಕೊರತೆಗಳನ್ನು ದೇವರು ನೀಗಿಸಲಿಕ್ಕಿದ್ದಾರೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡಿ ದೇವರನ್ನು ದೃಷ್ಟಿಸರಿ. ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಮಾಡಲಿ. ಒಂದು ವೇಳೆ ನೀವು ಶರೀರದಲ್ಲಿ ಬಲಹೀನರಾಗಿರುವುದಾದರೆ ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟಿ ಸೌಖ್ಯಪಡಿಸುತ್ತಾ ಇದ್ದಾರೆ. ಸ್ತೋತ್ರ. ಆ ಸೌಖ್ಯದ ಶಕ್ತಿಯನ್ನು, ಆ ಬಿಡುಗಡೆಯನ್ನು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳ್ರೆ. ಎಲ್ಲ ಭಯದ ಆತ್ಮ, ಸ್ತೋತ್ರ, ಕೆಲವು ಜನರನ್ನ ಭಯದ ಆತ್ಮ ಆಳ್ವಿಕೆ ಮಾಡುತ್ತಾ ಇದೆ. ಎಲ್ಲ ಭಯದ ಆತ್ಮ ಜನರನ್ನ ಬಿಟ್ಟು ನೀಗಿ ಹೋಗಲಿ ಸ್ವಾಮಿ. ಎಷ್ಟೋ ಜನರು ಕಣ್ಣೀರಿನಲ್ಲಿ ಇದ್ದಾರಪ್ಪ. ಅವರ ಕಣ್ಣೀರನ್ನು ಕಂಡು ಎಲ್ರೋಹಿ ದೇವರೇ ಹಾಗರಳ ಕಣ್ಣೀರನ್ನು ಒರೆಸಿದ ಹಾಗೆ ನಿನ್ನ ಮಕ್ಕಳ ಕಣ್ಣೀರನ್ನು ಒರೆಸಿಬಿಡಪ್ಪ. ಈ ತಿಂಗಳು ನಿನ್ನ ಮಕ್ಕಳು ಮಾಡುವ ಕೈ ಪ್ರಯಾಸಗಳನ್ನು, ದೇವರ ಕೆಲಸವನ್ನು ದೇವರ ಸ್ತೋತ್ರ ನೀವು ಬ್ಲೆಸ್ ಮಾಡ್ರಿ. ಎಕ್ಸಾಮ್ ಬರೆಯುತ್ತಾ ಇರುವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಅವರಿಗೆ ನಿಮ್ಮ ಕೃಪೆ ಉಂಟಾಗಲಿ. ಒಳ್ಳೆ ನಿನ್ನ ಬಲ ಕೊಡ್ರಿ. ಒಳ್ಳೆ ವಿಧದಲ್ಲಿ ಕರ್ತನೆ ಎಕ್ಸಾಮ್ ಬರೀಲಿಕ್ಕೆ ನೀವು ಸಹಾಯ ಮಾಡಿರಿ. ಪವಿತ್ರಾತ್ಮನ ಸಹಾಯದೊಂದಿಗೆ ಅವರು ಒಳ್ಳೆ ರೀತಿ ಎಕ್ಸಾಮ್ ಬರೆದು ಫಲಿತಾಂಶಕ್ಕಾಗಿ ಕಾದಿರುವವರಿಗಾಗಿ ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬರಲಿ ಸ್ವಾಮಿ. ಅದು ಮಾತ್ರವಲ್ಲ ಸ್ವಾಮಿ, ಈ ಸಮ್ಮರ್ ದಿನಗಳಲ್ಲೇ ಕರ್ತನೆ ಕೆಲವರು ಪ್ರಯಾಣ ಮಾಡುವಾಗ ದೇವರೇ ಅವರ ಪ್ರಯಾಣದಲ್ಲಿ ನೀವು ಜೊತೆಯಾಗಿರ್ರೆ. ಸ್ತೋತ್ರ. ಈ ಸಮ್ಮರ್ ದಿನಗಳಲ್ಲಿ ಸ್ವಾಮಿ ಎಲ್ಲ ಕರ್ತನೆ ರೋಗ ರುಜಿನಗಳಿಂದ ನಿನ್ನ ಜನರನ್ನು ತಪ್ಪಿಸಿ ಕಾಪಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳನ್ನು ನಿನ್ನ ನಾಮದಲ್ಲಿ ನಾವು ಬ್ಲೆಸ್ ಮಾಡ್ತೇವೆ ರಾಜ. ಬ್ಲೆಸ್ ಮಾಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಈ ಹೊಸ ತಿಂಗಳು ಅದ್ಭುತ ಅತಿಶಯಗಳು ನಡೆಯಲಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಒಟ್ಟಾಗಿ ಹೇಳೋಣ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ಈ ತಿಂಗಳು ವಾಗ್ದಾನ ಮಾಡಿದಂತೆ ನಿಮ್ಮ ಕೈ ಪ್ರಯಾಸಗಳನ್ನು ದೇವರ ಆಶೀರ್ವಾದ ಮಾಡಲಿ. ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲಿ. ದೇವರನ್ನು ಹುಡುಕುವ ವಿಧದಲ್ಲಿ ನಾವು ದೇವರನ್ನು ಹುಡುಕಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಈ ಹೊಸ ತಿಂಗಳು ನಿಮಗೊಂದು ಅದ್ಭುತದ ತಿಂಗಳಾಗಿರುತ್ತದೆ. ಕೊರತೆಗಳು ನೀಗುವ ತಿಂಗಳಾಗಿರುತ್ತದೆ. ನೀವು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಲಿಕ್ಕಿದ್ದೀರಾ. ನಮ್ಮೊಂದಿಗೆ ನಿಮ್ಮ ಅದ್ಭುತವಾದ ಸಾಕ್ಷಿಯನ್ನು ಕೂಡ ಹಂಚಿಕೊಳ್ಳ್ರಿ. ಈ ಸೇವೆಗಾಗಿ ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸುವುದಾದರೆ ಈ ಮಾಧ್ಯಮ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸ್ತಾನೆ. ಗಾಡ್ ಬ್ಲೆಸ್ ಯು ಆಲ್. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ ಬನ್ನಿ. ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.